ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಭಾವನಾ ಆಸ್ಪತ್ರೆ ನಗರಸಭೆ ಹಿಂಭಾಗ ಎನ್ಆರ್ ಬಡಾವಣೆ ಚಿಂತಾಮಣಿಯಲ್ಲಿ ಸಂಪೂರ್ಣ ಡೆಲಿವರಿ ಹಾಗೂ ನವಜಾತ ಶಿಶು ಆರೈಕೆ ಎನ್ಐಸಿಯು ಸೌಲಭ್ಯ ಸಮೇತ ಒಂದೇ ಸ್ಥಳದಲ್ಲಿ ಸಂಪೂರ್ಣ ಚಿಕಿತ್ಸಾ ಸೌಲಭ್ಯ ನೀಡುವ ಏಕೈಕ ಆಸ್ಪತ್ರೆ ಭಾವನಾ ಆಸ್ಪತ್ರೆಯಾಗಿದ್ದು, ಆಧುನಿಕ ಮೂಲ ಸೌಕರ್ಯ ಮತ್ತು ನವೀನ ಸೌಲಭ್ಯಗಳು, ಎಲ್ಲ ರೀತಿಯ ಇನ್ಶೂರೆನ್ಸ್ ಸೌಲಭ್ಯಗಳು, ಕ್ಯಾಶ್ಲೆಸ್ ಇನ್ಶೂರೆನ್ಸ್ ಸಹಿತ ಸೌಲಭ್ಯಗಳು ಸಿಗಲಿದೆ. ಡಾಕ್ಟರ್ ಭಾವನಾ ಎಸ್ ಅವರು OBG ಮತ್ತು ಗೈನಕಾಲಜಿ ತಜ್ಞರಾಗಿದ್ದು, ಅವರು ಸಾಮಾನ್ಯ ಮತ್ತು ಸಿಸೇರಿಯನ್ ಡೆಲಿವರಿ ಸೇವೆ, ಬಂಜೆತನ ಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆಗಳು, ಗರ್ಭಾಶಯ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ ಸ್ಟೆರಿಲೈಸೇಷನ್ ಚಿಕಿತ್ಸೆ ನೀಡಲಿದ್ದಾರೆ. ಇನ್ನು ಡಾಕ್ಟರ್ ಅಭಿನಯ್ ಆರ್ ಅವರು ಮಕ್ಕಳ ತಜ್ಞರಾಗಿದ್ದು, ಅವರು ಮಕ್ಕಳ ಆರೋಗ್ಯ ಸೇವೆಗಳು, ಲಸಿಕೆಗಳು, ಮಕ್ಕಳ IPD, NICU ಮತ್ತು ICU ಸೇವೆ ನೀಡಲಿದ್ದಾರೆ. ಇನ್ನು ಇತರೆ ವೈದ್ಯರಿಂದ ಸದರಿ ಆಸ್ಪತ್ರೆಯಲ್ಲಿ ಪೀಡಿಯಾಟ್ರಿಕ್ ನ್ಯೂರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಜನರಲ್ ಮೆಡಿಸಿನ್ ಮತ್ತು ಜನರಲ್ ಸರ್ಜರಿ, ENT ನೆಫ್ರಾಲಜಿ, ಯೂರಾಲಜಿ, ಆಂಕೋ ಸರ್ಜರಿ ಚಿಕಿತ್ಸೆ ಸಿಗಲಿದೆ. ಇನ್ನು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಭಾವನಾ ಆಸ್ಪತ್ರೆ, ನಗರಸಭೆ ಹಿಂಭಾಗ, ಎನ್ಆರ್ ಬಡಾವಣೆ, ಚಿಂತಾಮಣಿ. ಮೊಬೈಲ್ ಸಂಖ್ಯೆ 7899001345. ಭಿನ್ನಾಭಿಪ್ರಾಯ ಮರೆತು ಒಗ್ಗಟ್ಟಿನಿಂದ 517ನೇ ಕೆಂಪೇಗೌಡ ಜಯಂತಿ ಆಚರಣೆಗೆ ಒಕ್ಕಲಿಗ ಕ್ಷೇಮಾಭಿವೃದ್ಧಿ ಸಂಘಟನೆ ಕರೆ. ಚಿಂತಾಮಣಿ ತಾಲೂಕಿನಾದ್ಯಂತ ಯಾವುದೇ ಮುಖಂಡತ್ವದ ಭಿನ್ನಾಭಿಪ್ರಾಯಗಳಿಲ್ಲದೆ ಅತ್ಯಂತ ಸರಾಗವಾಗಿ ಮತ್ತು ಪರಸ್ಪರ ಒಡಂಬಡಿಕೆಯಿಂದ ಈ ಬಾರಿಯ 517ನೇ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಐಕ್ಯತೆಯಿಂದ ಆಚರಿಸಲು ಒಕ್ಕಲಿಗ ಕ್ಷೇಮಾಭಿವೃದ್ಧಿ ಸಂಘಟನೆ ಯುವ ಮುಖಂಡ YC ಗೌತಮ್ ರೆಡ್ಡಿ ಕರೆ ನೀಡಿದರು. ಅವರು ನಗರದ ರಾಜೀವ್ ನಗರ ಬಡಾವಣೆಯ ಸಂಘದ ಕಚೇರಿಯಲ್ಲಿ ಮಾತನಾಡಿದ ಅವರು, ಈ ಬಾರಿಯ ಜಯಂತ್ಯೋತ್ಸವ ಭವ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ತಾಲೂಕಿನಾದ್ಯಂತ ಇರುವ ಎಲ್ಲ ಒಕ್ಕಲಿಗ ಕುಲಬಾಂಧವರು ಹಾಗೂ ಸಾರ್ವಜನಿಕರು ಭಾಗವಹಿಸಿ ಯಶಸ್ವಿಗೊಳಿಸುವಂತೆ ಕೋರಿದರು. ಕಾರ್ಯಕ್ರಮದ ಯಶಸ್ವಿಗಾಗಿ ತಾಲೂಕಿನ ಪ್ರತಿಯೊಬ್ಬ ಒಕ್ಕಲಿಗ ಬಂಧುಗಳು ಮನೆ ಮನೆಗೆ ಬಂದು ಆಹ್ವಾನಿಸಲಾಗುತ್ತಿದ್ದು, ಸಮುದಾಯದ ಮುಖಂಡರು ಹಾಗೂ ಯುವಕರು ಉತ್ಸಾಹದಿಂದ ಸಿದ್ಧತೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಯಾವುದೇ ವೈಯಕ್ತಿಕ ಪ್ರತಿಷ್ಠೆ ಅಥವಾ ನಾಯಕತ್ವದ ಭಿನ್ನಾಭಿಪ್ರಾಯಗಳಿಗೆ ಇಲ್ಲಿ ಆಸ್ಪದ ನೀಡದೆ ಇಡೀ ಒಕ್ಕಲಿಗ ಸಮಾಜವು ಒಂದೇ ತಾಯಿಯ ಮಕ್ಕಳಂತೆ ಒಟ್ಟಾಗಿ ಈ ಕಾರ್ಯಕ್ರಮವನ್ನು ರೂಪಿಸುತ್ತಿದೆ ಎಂದರು. ಸಮಾನತೆಯ ಹರಿಕಾರ ಕೆಂಪೇಗೌಡರು ತಮ್ಮ ಹೆಮ್ಮೆಯ ಕರ್ನಾಟಕ ರಾಜಧಾನಿಯಾದ ಬೆಂಗಳೂರನ್ನು ನಿರ್ಮಿಸಲು ಕೆಂಪೇಗೌಡರು ಪಟ್ಟ ಶ್ರಮ ಅಪಾರ. ಇವತ್ತು ಬೆಂಗಳೂರು ಎಷ್ಟು ವಿಶಾಲವಾಗಿ ಬೆಳೆದಿದೆಯೋ ಅಷ್ಟೇ ವಿಶಾಲವಾದ ಮನಸ್ಥಿತಿ ಕೆಂಪೇಗೌಡರದಾಗಿತ್ತು. ಅಂದು ನಗರವನ್ನು ಕಟ್ಟುವಾಗ ಅವರು ಯಾವುದೇ ಜಾತಿ ಭೇದ ಭಾವ ಮಾಡದೆ ಎಲ್ಲ ಜನಾಂಗದವರು ಒಂದೇ ಸೂರಿನಡಿ ಸಮಾನತೆಯಿಂದ ಬಾಳಬೇಕೆಂಬ ಐಕ್ಯತೆಯ ಸಂದೇಶವನ್ನು ನಮಗೆ ನೀಡಿದ್ದಾರೆ. ಅವರ ದೂರದೃಷ್ಟಿಯೇ ಇಂದಿನ ಸಮಾನತೆಯ ಬದುಕಿಗೆ ನಿದರ್ಶನ. ಒಕ್ಕಲಿಗ ಸಮುದಾಯದ ಪ್ರಮುಖರು ಚಿಂತಾಮಣಿ ನಗರದಲ್ಲಿ ಅದ್ದೂರಿ ಆಚರಣೆಗೆ ಕೈ ಜೋಡಿಸಿ, ಕೆಂಪೇಗೌಡರು ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಾದವರಲ್ಲ, ಅವರು ಸಮಾಜದ ಎಲ್ಲ ವರ್ಗಗಳ ಏಳಿಗೆಗಾಗಿ ಶ್ರಮಿಸಿದ ಮಹಾಪುರುಷ. ಆದ್ದರಿಂದ ತಾಲೂಕಿನಾದ್ಯಂತ ಇರುವ ಎಲ್ಲ ಜನಾಂಗ, ಧರ್ಮ ಹಾಗೂ ಜಾತಿಯ ಸಾರ್ವಜನಿಕರು ಯಾವುದೇ ಭೇದ ಭಾವವಿಲ್ಲದೆ ಈ ಜಯಂತಿಯಲ್ಲಿ ಪಾಲ್ಗೊಳ್ಳಬೇಕೆಂದು ಅವರು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಯುವ ಮುಖಂಡರಾದ ಸುಮನ್, ಮನೋರೆಡ್ಡಿ, ಸಂತೋಷ್, ಶೇಖರ್ ರೆಡ್ಡಿ, ಗುಡೆ ಮಧುಸೂದನ್ ರೆಡ್ಡಿ, ಸೂರ್ಯ, ಶ್ರೀನಿವಾಸ ರೆಡ್ಡಿ, ಗಿರಿ, ಆನಂದ್, ಚರಣ್ಗೌಡ, ಪ್ರಹ್ಲಾದ್ ರೆಡ್ಡಿ, ಬಾಬು ರೆಡ್ಡಿ, ಶ್ರೀಕಾಂತ್, ಅಮರ್ ಸೇರಿದಂತೆ ಹಲವಾರು ಮಂದಿ ಒಕ್ಕಲಿಗ ಯುವಕರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ತಾಲೂಕಿನಾದ್ಯಂತ ಎಲ್ಲ ನನ್ನ ಒಕ್ಕಲಿಗ ಕುಲಬಾಂಧವರಿಗೆ ನಮಸ್ಕಾರ. ಈ ಬಾರಿ ನಡೆಯಲಿರುವ 517ನೇ ಕೆಂಪೇಗೌಡ ಜಯಂತಿಯನ್ನು ಚಿಂತಾಮಣಿಯಲ್ಲಿ ಎಲ್ಲ ಒಕ್ಕಲಿಗ ಸಮುದಾಯದವರು ಸೇರಿ, ಇಲ್ಲಿ ಯಾವುದೇ ಮುಖಂಡರಾಗಲಿ ಮುಖಂಡತ್ವ ಅವರೇ ಲೀಡರ್ಶಿಪ್ ಇರಬೇಕು ಅನ್ನೋಂಥ ಭಿನ್ನಾಭಿಪ್ರಾಯಗಳು ಏನು ಇಲ್ದಿರ ಎಲ್ಲರೂ ಸುರಾಗವಾಗಿ ಎಲ್ಲ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಏಕತೆಯಿಂದ ನಾವು ಕೆಂಪೇಗೌಡ ಜಯಂತಿಯನ್ನು ಹಮ್ಮಿಕೊಂಡಿದ್ದೀವಿ. ಜಿಲ್ಲಾ ಪಂಚಾಯತ್ ಆಫೀಸ್ನಲ್ಲಿ, ತಾಲೂಕು ಪಂಚಾಯತಿ ಆಫೀಸ್ನಲ್ಲಿ ಎಲ್ಲ ಒಕ್ಕಲಿಗರು ಮನೆ ಮನೆಗೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಂತ ತಾಲೂಕಿನಾದ್ಯಂತ ಎಲ್ಲ ಒಕ್ಕಲಿಗ ಕುಲಬಾಂಧವರಲ್ಲಿ ಹಾಗೂ ಸಾರ್ವಜನಿಕರಲ್ಲಿ ಎಲ್ಲರಲ್ಲಿ ನಾನು ಮನವಿ ಮಾಡಿಕೊಡ್ತೇನೆ. ಈಗಾಗಲೇ ಎಲ್ಲರಿಗೂ ಗೊತ್ತಿದ್ದಂಗೆ ನಮಗೆ ಬೆಂಗಳೂರು, ನಮ್ಮ ಕರ್ನಾಟಕ, ಬೆಂಗಳೂರು ನಮ್ಮ ರಾಜ್ಯದ ರಾಜಧಾನಿಯಾಗಿದ್ದು, ಅದನ್ನು ಕಟ್ಟಲಿಕ್ಕೆ ಕೆಂಪೇಗೌಡರು ಎಷ್ಟು ಶ್ರಮ ವಹಿಸಿದ್ದಾರೆ. ಇವತ್ತು ಬೆಂಗಳೂರು ಎಷ್ಟು ವಿಶಾಲವಾಗಿದೆಯೋ ಅಷ್ಟೇ ವಿಶಾಲವಾಗಿ ಕೆಂಪೇಗೌಡರ ಮನಸ್ಥಿತಿ ಇರ್ತದೆ. ಅಲ್ಲಿ ಬೆಂಗಳೂರಲ್ಲಿ ಇರ್ತಕ್ಕಂಥ ಎಲ್ಲ ಜನಾಂಗಕ್ಕೆ ಜಾತಿ ಭೇದ ಭಾವ ಏನು ಇಲ್ದರೆ ಎಲ್ಲರಿಗೂ ಐಕ್ಯತೆಯಿಂದ ಒಂದೇ ಈಕ್ವಲ್ ಆಗಿ ಎಲ್ಲರೂ ಸಮಾನತೆಯಿಂದ ಬಾಳಬೇಕು ಅಂತ ನಮ್ಮೆಲ್ಲರಿಗೂ ನಿದರ್ಶನವಾಗಿ ನಗರಗಳನ್ನು ಕಟ್ಕೊಟ್ಟಿದ್ದಾರೆ. ಎಲ್ಲರೂ ಅದೇ ಹಾದಿಯಲ್ಲಿ ನಾವು ನಡ್ಕೊಂಡು ನಮ್ಮ ಕೆಂಪೇಗೌಡರ ಜಯಂತಿಯನ್ನು ತಾಲೂಕಿನಾದ್ಯಂತ ಎಲ್ಲ ಜನಾಂಗ, ಜಾತಿ ಎಲ್ಲರೂ ಭೇದ ಭಾವ ಏನೂ ಇಲ್ಲದೆ ಈ ಜಯಂತಿಗೆ ಎಲ್ಲರೂ ಭಾಗವಹಿಸಿ ಯಶಸ್ವಿಗೊಳಿಸ್ಬೇಕಂತ ತಮ್ಮೆಲ್ಲರಲ್ಲಿ ನಾವು ಕೈ ಮುಗಿದು ಎಲ್ರಿಗೂ ನಾವು ಮನವಿ ಮಾಡ್ಕೊಳ್ತೀವಿ. ಎಲ್ಲರೂ ಭಾಗವಹಿಸಿ ನಮ್ಮ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸೋಕ್ಕೆ ನೀವೆಲ್ಲರೂ ಭಾಗವಹಿಸಿ ನಮ್ಮ ಜೊತೆ ಕೈ ಜೋಡಿಸ್ಬೇಕಂತ ಎಲ್ಲರಲ್ಲಿ ಕೇಳ್ಕೊಳ್ತೀವಿ. ಮತ್ತು ಸ್ವಾಮಿ ದೇವಸ್ಥಾನದಲ್ಲಿ ಕುದುರೆ ಮೆರವಣಿಗೆಯೊಂದಿಗೆ ಬಂದು ಅಲ್ಲಿ ಪೂಜೆ ಮಾಡಿಕೊಂಡು ಅಲ್ಲಿ ತಿಂಡಿ ಸ್ವಲ್ಪ ಅರೇಂಜ್ ಮಾಡಿರ್ತೀವಿ. ತಿನ್ಕೊಂಡು ಎಲ್ಲ ಯುವಕರು
ಅಲ್ಲಿಂದ IB ಹತ್ರಕ್ಕೆ ಬಂದು IBಯಿಂದ ಚಿಂತಾಮಣಿ ನಗರದ ಪ್ರಮುಖ ಬೀದಿಗಳಲ್ಲಿ ಅಂದರೆ ಈಗ IBಯಿಂದ ಬೆಂಗಳೂರು ಸರ್ಕಲ್ಲಿಂದ ಮಾರುತಿ ಸ್ಟುಡಿಯೋ, ಗಜಾನನ ಸರ್ಕಲ್ಲಿಂದ PCR ಕಾಂಪ್ಲೆಕ್ಸಿಂದ ಚೇಳೂರು ಸರ್ಕಲ್ಲು ಮತ್ತು ಬೆಂಗಳೂರು ಸರ್ಕಲ್ಗೆ ಬಂದು ಅಲ್ಲಿಂದ ತಾಲೂಕು ಪಂಚಾಯತಿ ಆವರಣಕ್ಕೆ ಬಂದು ಅಲ್ಲಿ ಸ್ಟೇಜ್ ಕಾರ್ಯಕ್ರಮ ಇರ್ತದೆ. ಎಲ್ಲರೂ ಅಲ್ಲಿಗೆ ಬಂದು ಅಲ್ಲಿ ಕೆಂಪೇಗೌಡರ ಬಗ್ಗೆ ಹಿತವಚನಗಳನ್ನು ನುಡಿತಾರೆ. ಅದನ್ನೆಲ್ಲ ತಿಳ್ಕೊಂಡು ನಮ್ಮ ನಾಡು ಕಟ್ಟಿದಂಥ ಕೆಂಪೇಗೌಡರು ಏನೇನು ಅಭಿವೃದ್ಧಿ ಮಾಡಿದ್ದಾರೆ, ಜನಾಂಗಕ್ಕೆ ಏನೇನು ಮಾಡಿದ್ದಾರೆ ಅಂತ ಎಲ್ಲರೂ ಅನ್ಯತಾ ಭಾವಿಸ್ತೀರಾ, ಜಾತಿ ಭಾವ ಇಲ್ದಿರ ಪಕ್ಷಾತೀತವಾಗಿ ಎಲ್ಲರೂ ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಕ್ಕೆ ಎಲ್ಲ ಯುವಕರು, ಈ ಬಾರಿ ಜಯಂತಿ ನಮ್ಮ ಅದೃಷ್ಟಕ್ಕೆ ಶನಿವಾರ ಬಂದಿದೆ. ಎಲ್ಲ ಯುವಕರು ಬೆಂಗಳೂರಲ್ಲಿ ಇರ್ತಕ್ಕಂಥ ನಮ್ಮ ತಾಲೂಕಿನ ಎಲ್ಲ ಯುವಕರು ಬಂದು ಭಾಗವಹಿಸಿ ಇದನ್ನು ಅದ್ದೂರಿಯಾಗಿ ನಡೆಸ್ಕೋಬೇಕಂತ ಎಲ್ಲರಲ್ಲಿ ಕೈ ಮುಗಿದು ಬೇಡ್ಕೊಳ್ತೇವೆ. ಅತಿ ಹೆಚ್ಚಾಗಿ ಭಾಗವಹಿಸ್ತಾ ಇದ್ದಾರೆ. ಈ ಬಾರಿ ಇನ್ನೂ ಹೆಚ್ಚಾಗಿ ಭಾಗವಹಿಸಬೇಕು, ಎಲ್ಲ ಭಾಗವಹಿಸ್ತಾರಂತ ನಾವು ನಂಬಿ ಈ ಮಾಧ್ಯಮ ಮಿತ್ರರಿಗೆ ಈ ಕರೆಯನ್ನು ಕೊಟ್ಟಿದ್ದೀವಿ. ಎಲ್ಲರೂ ಬಂದು ನಮಗೆ ಸಹಕರಿಸಿದ್ದಾರೆ. ಎಷ್ಟು ಜನ ಸೇರ್ಬೋದು? ಯುವಕರು ಮಾತ್ರ ಒಂದು 8,000 ಜನವರೆಗೂ ಸೇರ್ಬೋದು ಅಂತ ನಮ್ಮ ನಿರೀಕ್ಷೆ. ಚಿಂತಾಮಣಿ ನಗರದ ಅಂಜನಿ ಬಡಾವಣೆಯ ರಾಯಲ್ ಸರ್ಕಲ್ BNR ಬಿಲ್ಡಿಂಗ್ನಲ್ಲಿ ನೂತನವಾಗಿ ಪ್ರಾರಂಭ ಮಾಡಿರುವ ಅನು ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ ಅಂಗಡಿಯಲ್ಲಿ ಮೈಸೂರು ಸಿಲ್ಕ್ ಸೀರೆಗಳು, ಬನಾರಸಿ ಸೀರೆಗಳು, ಫ್ಯಾನ್ಸಿ ಸೀರೆಗಳು, ಸ್ಯಾರಿ ಶೇಪ್ವೇರ್ಗಳು, ಕಲಂಕಾರಿ ಬ್ಲೌಸುಗಳು ಮತ್ತು ಫ್ಯಾನ್ಸಿ ನೈಟೀಸ್ ದೊರೆಯುತ್ತದೆ. ನೇಕಾರರಿಂದ ನೇರ ಮಾರಾಟ ಮಾಡುತ್ತಿದ್ದು ಪ್ರಾರಂಭೋತ್ಸವದ ಪ್ರಯುಕ್ತ 10% ಡಿಸ್ಕೌಂಟ್ ಸಹ ನೀಡಲಾಗುತ್ತದೆ. ಒಮ್ಮೆ ಸಂಪರ್ಕಿಸಿ ಅನು ಸಿಲ್ಕ್ ಆ್ಯಂಡ್ ಸ್ಯಾರೀಸ್, BNR ಬಿಲ್ಡಿಂಗ್, ರಾಯಲ್ ಸರ್ಕಲ್, ಅಂಜನೇ ಬಡಾವಣೆ, ಚಿಂತಾಮಣಿ. ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ 7694939946 ಮತ್ತು 9686062349ಕ್ಕೆ ಸಂಪರ್ಕಿಸುವುದು.